ಎಸ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಡಿಯರ್ ಆಸ್ಪಿರೆಂಟ್ಸ್, ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ವರ್ಷ ಕೂಡ ಒಳ್ಳೆ ನೇಮಕಾತಿಗಳಾಗಲಿ. ನೀವೆಲ್ಲರೂ ಕೂಡ ಒಳ್ಳೆ ಗೌರ್ಮೆಂಟ್ ಜಾಬನ್ನು ತೊಗೊಳ್ಳಿ ಅಂತ ಹೇಳ್ತಾ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇನ್ನೇನು ಈ ಒಂದು ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ HSTR ಆಗಿರ್ಬೋದು, PSTR ಆಗಿರ್ಬೋದು, GPSTR ಹಾಗೆ PU ಕಾಲೇಜ್ ಲೆಕ್ಚರ್ಸ್, ಈ ಒಂದು ನೇಮಕಾತಿಗಳು ಆಗ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ HSTR PSTRಗೆ ಸಂಬಂಧಪಟ್ಟಂತೆ ಈ ವಿಜ್ಞಾನದಲ್ಲಿ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಲ್ಲ? ಎಸ್, ಬನ್ನಿ. ಮೊದಲನೇ ಪ್ರಶ್ನೆ ಆಗಿದೆ ನೋಡಿ. ಈ ಒಂದು ಮೈಕ್ರೋಫೋನಿನಲ್ಲಿ ಆಗುವ ಶಕ್ತಿ ಪರಿವರ್ತನೆಯು ಉಂಟಾಗುವುದು ಅಂತಕ್ಕಂಥದ್ದು. ನಮ್ಮ ಮೈಕ್ರೋಫೋನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಇಲ್ಲಿ ಯಾವ ಶಕ್ತಿಯಿಂದ ಯಾವ ಶಕ್ತಿಯನ್ನಾಗಿ ಪರಿವರ್ತಿಸ್ತೀವಿ ಅಂತಕ್ಕಂಥದ್ದು ನೋಡಿ. ಯಾಂತ್ರಿಕ ಶಬ್ದದಿಂದ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ. ಆಪ್ಷನ್ ಬಿ ವಿದ್ಯುತ್ನಿಂದ ಯಾಂತ್ರಿಕದ ಶಬ್ದ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಪ್ಷನ್ ಸಿ ಶಬ್ದದಿಂದ ಯಾಂತ್ರಿಕ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಯಾಂತ್ರಿಕದಿಂದ ಶಬ್ದ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿದೆ, ಮೈಕ್ರೋಫೋನಿನಲ್ಲಿ ನಾವು ಮೇನಾಗಿ ಸೌಂಡಿಂದ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ದಟ್ ಮೀನ್ಸ್ ಶಬ್ದದಿಂದ ಯಾಂತ್ರಿಕ ಅಂತಕ್ಕಂಥದ್ದು ಇದು ಸರಿಯಾಗುತ್ತೆ. ಓಕೆ, ಆಪ್ಷನ್ ಸಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದಂತಹ ಅಂಶ ಯಾವುದು? ಮಳೆ ಬರೋಕ್ಕಿಂತ ಮುಂಚಿತವಾಗಿ ನಮಗೆ ಸಿಡ್ಲಾಗಿರ್ಬೋದು, ಗುಡುಗು ಆಗೋದು ಬರುತ್ತೆ, ಸರಿನಾ? ಅದರಲ್ಲಿ ಈ ಗುಡುಗು ಬಿರುಗಾಳಿ ಏನು ಸೃಷ್ಟಿಯಾಗುತ್ತೆ, ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಮೇನ್ ರೀಸನ್ ಏನು ಅಂತ ಕೇಳ್ತಾ ಇರೋದು. ಆಪ್ಷನ್ ಎ ವಾತಾವರಣದ ಸ್ಥಿರತೆ. ಆಪ್ಷನ್ ಬಿ ಉಷ್ಣಾಂಶದ ಪ್ರತಿಲೋಮನ. ಆಪ್ಷನ್ ಸಿ ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದಂತಹ ತೇವಾಂಶ. ಆಪ್ಷನ್ ಡಿ ವಾತಾವರಣದ ಅಸ್ಥಿರತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದಕ್ಕೆ ಮೇಯ್ನಾಗಿ ನಾವು ಕ್ವಶನ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ತಾ ಹೋಗೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಅಸ್ಥಿರತೆಯಿಂದ ಏನಾಗುತ್ತೆ, ಗುಡುಗು ಮತ್ತು ಬಿರುಗಾಳಿ ರೂಪುಗೊಳ್ಳುತ್ತೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕೆಳಗಿನ ಯಾವುದು ಡಾಬ್ಸನ್ ಪರಿಣಾಮಕ್ಕೆ ಉದಾಹರಣೆ? ಡಾನ್ಸರ್ ಆಗುತ್ತೆ, ಡಾಬ್ಸನ್ ಪರಿಣಾಮಕ್ಕೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶಬ್ದದಿಂದ ಆಕಾರವೊಂದು ಕೇಳುಗನಿಂದ ದೂರವಾಗುತ್ತಾ ಹೋದಂತೆ ಪಿಚ್ನಲ್ಲಿ ಹಠಾತ್ ಅಧಿಕೃತೆ ಬರುತ್ತೆ. ಆಪ್ಷನ್ ಎ. ಆಪ್ಷನ್ ಬಿ ಶಬ್ದದ ಆಕಾರದಿಂದ ಕೇಳುಗನು ದೂರವಾಗುತ್ತಾ ಹೋದಂತೆ ಪಿಚ್ನಲ್ಲಿ ಹಠಾತ್ ಅಧಿಕ್ಯತೆ ಆಗುತ್ತೆ. ಆಪ್ಷನ್ ಸಿ ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ ಕಾಣುತ್ತೆ. ಆಪ್ಷನ್ ಡಿ ಶಬ್ದದ ಆಕಾರವು ಕೇಳುಗನಿಗೆ ಸಮೀಪವಾಗುತ್ತಿದ್ದಂತೆ ಪಿಚ್ನಲ್ಲಿ ಸತತ ಕುಸಿತವನ್ನು ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇನಾಗಿ ಡಾಬ್ಸನ್ ಎಫೆಕ್ಟ್ ನಾವು ಗಮನಿಸ್ತಾ ಹೋಗೋದಾದರೆ ಈ ಶಬ್ದದ ಆಕಾರದಿಂದ ಕೇಳುಗನು ದೂರವಾಗುತ್ತಾ ಹೋದಂತೆ ಪಿಚ್ನಲ್ಲಿ ಏನಾಗ್ತಿರುತ್ತೆ, ಅಧಿಕ್ಯತೆ ಆಗ್ತಿರುತ್ತೆ ಅಂತಕ್ಕಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಆಂಬುಲೆನ್ಸ್ ಸೈರನ್ಸ್ನ ತಗೊಳ್ಳಿ. ನಾವು ಹತ್ರಕ್ಕೆ ಬಂದಂಗೆಲ್ಲ ಆಂಬುಲೆನ್ಸ್ ಸೌಂಡ್ ಜಾಸ್ತಿ ಕೇಳುತ್ತೆ, ದೂರಕ್ಕೆ ಹೋದಂಥಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಇಲ್ಲಿ ಶಬ್ದದ ಆಕಾರದಿಂದ ಕೇಳುಗನು ದೂರವಾಗುತ್ತಾ ಹೋದಂತೆ ಪಿಚ್ನಲ್ಲಿ ಏನಾಗ್ತಿರುತ್ತೆ, ಹಠಾತ್ ಅಧಿಕ್ಯತೆ ಕಾಣುತ್ತೆ. ಆದ್ದರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಎಸ್, ಮುಂದಿನ ಪ್ರಶ್ನೆ. ಗಾಳಿಯಲ್ಲಿನ ಶಬ್ದದ ಅಲೆಗಳು ಹೇಗಿರ್ತವೆ? ಓಕೆ, ದಟ್ ಮೀನ್ಸ್ ಅಡ್ಡ ಅಲೆಗಳ. ಆಪ್ಷನ್ ಎ. ಆಪ್ಷನ್ ಬಿ ನೀಲ ಅಲೆಗಳು. ಆಪ್ಷನ್ ಸಿ ನೀಲ, ದಟ್ ಮೀನ್ಸ್ ನೀಳ ಹಾಗೂ ಅಡ್ಡ ಅಲೆಗಳು. ಆಪ್ಷನ್ ಡಿ ವಿದ್ಯುತ್ ಕಾಂತೀಯ ಅಲೆಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೀಲ, ದಟ್ ಮೀನ್ಸ್ ಉದ್ದದ ಅಲೆಗಳು ಅಂತ ಏನಿದೆ ಇದು ಕರೆಕ್ಟ್ ಆದಂಥ ಉತ್ತರ ಆಗುತ್ತೆ ಅಂತಕ್ಕಂಥದ್ದು. ನೀಳ ಅಲೆಗಳು ಸರಿಯಾಗಿರ್ತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ಒಂದು ಹಡಗು ಕಡಲ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಕಡಿಮೆ. ಒಂದು ಹಡಗು ಅಂತಕ್ಕಂಥದ್ದು ನಮ್ಮ ಸಮುದ್ರದಲ್ಲಿ ಇಲ್ಲಿದೆ, ಕಡಲ ನೀರಿನಲ್ಲಿ ಮುಳುಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ, ಆದರೆ ನದಿ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇದಕ್ಕೆ ಕಾರಣ ಏನು? ನಾವು ಡೆನ್ಸಿಟಿ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಕಡಲ ನೀರಿನ ಸಾಂದ್ರತೆಯು ನದಿ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದಿಲ್ಲ, ತಪ್ಪು, ಹೌದಲ್ವಾ? ಆಪ್ಷನ್ ಬಿ ಕಡಲ ನೀರಿನ ಸಾಂದ್ರತೆಯು ನದಿ ನೀರಿನ ಸಾಂದ್ರತೆಗಿಂತ ಹೆಚ್ಚಿರುತ್ತದೆ, ಹೌದು, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ನೋಡೋಣ ಆಪ್ಷನ್ ಸಿ ಏನಿದೆ. ಕಡಲು ನದಿಗಿಂತ ಹೆಚ್ಚು ಆಳವಾಗಿರುತ್ತದೆ, ಇದು ಮ್ಯಾಟ್ರಲ್ಲ. ಆಪ್ಷನ್ ಡಿ ನದಿಯು
ಕಡಲಿಗಿಂತ ಹೆಚ್ಚು ಆಳವಾಗಿರುತ್ತದೆ. ಇದು ಕೂಡ ಇದಕ್ಕೆ ಅನ್ವಯಿಸೋದಿಲ್ಲ. ಆದ್ದರಿಂದ ಕಡಲ ನೀರಿನ ಸಾಂದ್ರತೆ ಏನಿದೆ, ಒಂದು ಸಮುದ್ರದ ನೀರಿನ ಡೆನ್ಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಮೀನ್ಸ್ ರಿವರ್ ವಾಟರ್. ನದಿ ನೀರಿಗಿಂತ ಸಮುದ್ರದ ಅಂದರೆ ಕಡಲ ನೀರಿನ ಸಾಂದ್ರತೆ ಏನಾಗಿರುತ್ತೆ, ಹೆಚ್ಚಾಗಿರೋದ್ರಿಂದ ನಮ್ಮ ಹಡಗು ಆ ಒಂದು ಕಡಲ ನೀರಿನಲ್ಲಿ ಮುಳುಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ, ನದಿ ನೀರಿನಲ್ಲಿ ಮುಳುಗುತ್ತೆ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ. ನೋಡಿ, ಮುಂದಿನ ಪ್ರಶ್ನೆ, ಪ್ರೆಷರ್ ಕುಕ್ಕರ್ನಲ್ಲಿ ಬೇಗ ಅಡುಗೆ ಆಗುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ಮನೆಗೆ ಯಾರಾದರೂ ನೆಂಟರು ಬಂದಾಗ ಬೇಗ ಅಡುಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ತರಕಾರಿನ ಬೇಯಿಸ್ಬೇಕಂದ್ರೆ ನಾವು ಕುಕ್ಕರಲ್ಲಿ ಹಾಕಿಟ್ಬಿಡ್ತೀವಿ. ಅದಕ್ಕೆ ಏನು ಕಾರಣ ಬೇಗ ಅಡುಗೆ ಆಗೋದಕ್ಕೆ ಅಂತ ಕೇಳ್ತಾ ಇರೋದು. ಆಹಾರವು ಬೇಯುವುದಕ್ಕೆ ಇಲ್ಲಿ ಅಧಿಕ ಹಬೆ ಲಭ್ಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಕುಕ್ಕರನ್ನು ವಿಶೇಷ ವಸ್ತುವಿನಿಂದ ಮಾಡಲಾಗಿರುತ್ತದೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ಒತ್ತಡವು ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು. ಓಕೆ, ಈ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅದನ್ನು ದಟ್ ಮೀನ್ಸ್ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಮಾಡುತ್ತೆ ಅಂತಕ್ಕಂಥದ್ದು. ಒತ್ತಡ, ಪ್ರೆಷರ್ ಅಂತಕ್ಕಂಥದ್ದು ನೀರಿನ ಕುದಿಯುವ ಬಿಂದು ಏನಿದೆ ಬಾಯ್ಲಿಂಗ್ ಪಾಯಿಂಟ್, ಅದು ಬೇಗ ರೀಚ್ ಆಗುತ್ತೆ ಡ್ಯೂ ಟು ದಿ ಪ್ರೆಷರ್. ಅದಕ್ಕೋಸ್ಕರ ಅದನ್ನು ಪ್ರೆಷರ್ ಕುಕ್ಕರ್ ಅಂತ ಹೇಳ್ತಾರೆ. ಅದರಿಂದ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ರಾಷ್ಟ್ರೀಯ ನಮ್ಮ ಶಕ್ತಿ ರಕ್ಷಣಾ ದಿನ ಯಾವತ್ತು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿಸೆಂಬರ್ 14 ಸರಿಯಾಗಿದೆ. ಓಕೆ, ರಾಷ್ಟ್ರೀಯ ಶಕ್ತಿ ರಕ್ಷಣಾ ದಿನವನ್ನು ಅವತ್ತು ಆಚರಿಸ್ತೀವಿ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ, ಇದು ಆಲ್ರೆಡಿ ಕ್ವಶನ್ ಆಗಿರ್ತಕ್ಕಂಥದ್ದು ನಮ್ಮ ಟೀಚರ್ ಇಕ್ವಿಪ್ಮೆಂಟಲ್ಲಿ. ವಿಮಾನಗಳಲ್ಲಿ ಎತ್ತರವನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಯಾವುದು ಅಂತಕ್ಕಂಥದ್ದು. ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಇಲ್ಲಿ ಬಳಸ್ತಾ ಹೋಗ್ತಾರೆ ನೋಡಿ. ಆಪ್ಷನ್ ಎ ಅನಿಮೋಮೀಟರ್, ಆಪ್ಷನ್ ಬಿ ಅಲ್ಟಿಮೀಟರ್, ಆಪ್ಷನ್ ಸಿ ಅಮ್ಮೀಟರ್, ಆಪ್ಷನ್ ಡಿ ಆಡಿಯೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇಯ್ನಾಗಿ ವಿಮಾನಗಳು ಎಷ್ಟು ಹೈಟಲ್ ಇದ್ದಾವೆ, ಎಷ್ಟು ಎತ್ತರದಲ್ಲಿದ್ದಾವೆ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಲು, ಅಂದರೆ ಅದನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಯಾವುದಪ್ಪ ಅಂದರೆ ಅಲ್ಟಿಮೀಟರ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪರ್ವತದ ಅಧ್ಯಯನವನ್ನು ಸಂಬಂಧ ವಿಜ್ಞಾನ, ದಟ್ ಮೀನ್ಸ್ ಈ ಪರಿಸರ ಅಂದರೆ ದಟ್ ಮೀನ್ಸ್ ಪರ್ವತಗಳ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ. ಓಕೆ, ಆಪ್ಷನ್ ಎ ಒರಿಥೋಲಜಿ, ಆಪ್ಷನ್ ಬಿ ಓಸ್ಟಿಯೋಲಜಿ, ಆಪ್ಷನ್ ಸಿ ಆಪ್ತಮಾಲಜಿ, ಆಪ್ಷನ್ ಡಿ ಓರೋಲಜಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪರ್ವತಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಿರ್ತಕ್ಕಂಥ ಒಂದು ಬ್ರಾಂಚ್ ಯಾವುದು ಅಂತಂದರೆ ಓರೋಲಜಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಪರ್ವತಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ನೋಡಿ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಅತ್ಯಂತ ಸುದ್ದಿ ಆಗ್ತಾ ಇದೆ ಸದ್ಯಕ್ಕೆ ಯಾವುದು ಅಂತಂದರೆ ಅದು ಅರಾವಳಿ ಬೆಟ್ಟಗಳು ಅಂತೇಳಿ. ಸುಪ್ರೀಂ ಕೋರ್ಟೇ ಒಂದು ಡೆಫಿನೇಷನ್ ಕೊಟ್ಟಿದೆ. ಅರಾವಳಿ ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಏನಿದ್ದಾವೆ ಅವು ಅರಾವಳಿ ಬೆಟ್ಟಗಳು ಅಲ್ಲವಂತೆ, 100 ಮೀಟರ್ಗಿಂತ ಹೆಚ್ಚಿದ್ದ ಮಾತ್ರ ಅರಾವಳಿ ಬೆಟ್ಟಗಳು. ಅಂದರೆ ಪರ್ವತಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಇದೆ ಓರೋಲಜಿ ಡಿಪಾರ್ಟ್ಮೆಂಟ್. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರು ಯಾವ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಯಾವ ರಿಪೋರ್ಟ್ ಕೊಟ್ಟಿದೆ ಅದು ಗೊತ್ತಿಲ್ಲ ನಮಗೆ. ಬಟ್ ಅಂದರೆ ನಾವು ಪರ್ವತಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಈ ಓರೋಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ ಅಂತಕ್ಕಂಥದ್ದು. ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಅರಾವಳಿ ಬೆಟ್ಟಗಳನ್ನು ಗಣಿಗಾರಿಕೆಗೆ ಬಳಸ್ಕೋಬೇಕಂತಕ್ಕಂಥದ್ದು ಈ ರಾಜಕೀಯ ವ್ಯಕ್ತಿಗಳ ಒಂದು ವಿಚಾರ, ನಮಗೆ ಬೇಡ ಅದು. ಓಕೆ, ಎಸ್, ನಮ್ಗೆ ಗೊತ್ತಿರಬೇಕಷ್ಟೆ. ಆ್ಯಸ್ ಎ ಕರೆಂಟ್ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀವಿ, ಕರೆಂಟ್ ಅಫೇರ್ಸಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥ ಒಂದು ಜ್ಞಾನ ನಮಗಿರಬೇಕಷ್ಟೆ. ಓಕೆ, ಎಸ್, ಮುಂದಿನ ಪ್ರಶ್ನೆ. ಎತ್ತರದ ಪ್ರದೇಶಗಳಲ್ಲಿ ವಾಸಿಸುವ ಜನರ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಹಿಲ್ ಸ್ಟೇಷನ್ಸ್ಗಳಲ್ಲಿ ಆಪ್ಷನ್ ಎ ಕಡಿಮೆ ತಾಪಮಾನ, ಆಪ್ಷನ್ ಬಿ ವಾತಾವರಣದ ಕಡಿಮೆ ಒತ್ತಡ, ಆಪ್ಷನ್ 3 ದಟ್ ಮೀನ್ಸ್ ಸಿ ವಾತಾವರಣದ ಹೆಚ್ಚಿನ ಒತ್ತಡ, ಆಪ್ಷನ್ ಡಿ ಕಡಿಮೆ ತಾಪಮಾನ ಹಾಗೂ ವಾತಾವರಣದ ಹೆಚ್ಚಿನ ಒತ್ತಡ ಅಂತ ಹೇಳ್ತಾ ಇದ್ದಾರೆ. ಎರಡು ಕೂಡ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿರುತ್ತಪ್ಪ ಅಂತಂದರೆ ವಾತಾವರಣದ ಕಡಿಮೆ ಒತ್ತಡ, ಲೋ ಪ್ರೆಷರ್ ಇರುತ್ತೆ ಅಂತಕ್ಕಂಥದ್ದು ಆ ಒಂದು ಪ್ರದೇಶದಲ್ಲಿ. ಸೊ ಆದ್ದರಿಂದ ಎತ್ತರದ ಪ್ರದೇಶಗಳಿಗೆ ಹೋಗ್ತಿದ್ದಂಗೆ ನಾವು ಆ ಜನರಲ್ಲಿ ರಕ್ತದಲ್ಲಿ ಹಾಗೂ ಅಂಗಾಂಶಗಳಲ್ಲಿ ಟಿಶ್ಯೂಗಳಲ್ಲಿ ಏನಾಗಿರುತ್ತೆ ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ. ಓಕೆ, ನೀವು ಒಂದು ಪಿಕ್ಚರ್ ಗಮನಿಸ್ತಾ ಇದ್ದೀರಾ ನೋಡಿ. ಇಲ್ಲಿ ಒಂದು ಬಾಟಲಲ್ಲಿ ನೀರು ಹಾಕಿ ನಾವು ಫ್ರಿಜ್ ಒಳಗಡೆ ಇಟ್ಬಿಟ್ಟಿದ್ದೀವಿ.
ಅದು ತುಂಬ ನೀರು ಗಟ್ಟಿಯಾಗಿ ಆ ಒಂದು ಬಾಟಲ್ ಒಡೆದೋಗ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ನೋಡಿ? ಕ್ವಶನ್ ಹೀಗಿದೆ, ನೀರು ತುಂಬಿರುವಂತಹ ಒಂದು ಮುಚ್ಚಳ ಹಾಕಿರುವ ಬಾಟಲ್ ಒಂದು ಘನೀಕೃತಗೊಂಡಾಗ ಒಡಿತದೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಈ ಥರ ಆ ಒಂದು ಬಾಟಲ್ ಏನಿದೆ ಬ್ರೇಕ್ ಡೌನ್ ಆಗಿಬಿಡುತ್ತೆ ಆ ನೀರು ತುಂಬ ಗಟ್ಟಿಯಾದಾಗ. ಅದಕ್ಕೆ ರೀಸನ್ ಏನು? ಆಪ್ಷನ್ ಎ, ಬಾಟಲಿಯು ಶಾಖದ ದುರ್ವಾಹಕ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಘನೀಕೃತಗೊಂಡಂತಹ ನೀರಿನ ಪ್ರಮಾಣವು ಅಧಿಕಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಘನೀಕೃತಗೊಂಡಾಗ ಬಾಟಲಿಯು ಸಂಕೋಚನಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಘನೀಕೃತಗೊಂಡಾಗ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ, ವಾಟರ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಬರೋದಿಲ್ಲ. ಘನೀಕೃತಗೊಂಡಾಗ ಬಾಟಲಿಯು ಸಂಕುಚಿತಗೊಳ್ಳೋದಿಲ್ಲ, ಬಾಟ್ಲು ಕೂಡ ಸಂಕುಚಿತಗೊಳ್ಳೋದಿಲ್ಲ. ಬಾಟಲಿಯು ಶಾಖದ ದ್ರೋಹ, ಇದು ಕೂಡ ಆಗೋದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಆ ಒಂದು ನೀರು ಘನೀಕೃತಗೊಂಡಾಗ ನೀರಿನ ಪ್ರಮಾಣದಲ್ಲಿ ಏನಾಗ್ತಿರುತ್ತೆ, ಅಧಿಕ ಆಗ್ತಿರುತ್ತೆ. ದಟ್ ಮೀನ್ಸು ಆ ವಾಟರ್ ಏನಾಗ್ತಿರುತ್ತೆ, ಗಟ್ಟಿಯಾದಂಗೆಲ್ಲ ಈ ಒಂದು ಬಾಟಲ್ ಮೇಲೆ ಪ್ರೆಷರ್ ಹಾಕಿ ಈ ಬಾಟಲ್ ಬ್ರೇಕ್ ಡೌನ್ ಆಗುತ್ತೆ ಅಂತಕ್ಕಂಥದ್ದು. ಆಪ್ಷನ್ ಬಿ ಇಸ್ ದ, ದಟ್ ಮೀನ್ಸ್ 2-1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ನಮ್ಮ ವಿಮಾನದ ರೆಕ್ಕೆಗಳ ಆಕಾರವನ್ನು ನೀವು ಗಮನಿಸಿರ್ಬೋದು. ಆ ಆಕಾರವನ್ನು ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ ಅಂತಕ್ಕಂಥದ್ದು. ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಆ ಒಂದು ಏರೋಪ್ಲೇನ್ನ ಬಿಲ್ಟ್ ಮಾಡಿರ್ತಾರೆ, ಅದರಲ್ಲಿ ಎಸ್ಪೆಷಲಿ ರೆಕ್ಕೆಗಳನ್ನ ಬಿಲ್ಟ್ ಮಾಡಿರ್ತಾರೆ. ಸೊ ಆಪ್ಷನ್ ಎ ನ್ಯೂಟನ್ ತತ್ವ, ಆಪ್ಷನ್ ಬಿ ಕೆಪ್ಲರ್ನ ತತ್ವ, ನೆಕ್ಸ್ಟ್ ಆಪ್ಷನ್ ಸಿ ಬರ್ನೋಲಿಯನ್ ತತ್ವ, ಆಪ್ಷನ್ ಡಿ ಪ್ಯಾಸ್ಕಲ್ನ ತತ್ವ ಅಂತ ಹೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಒಂದು ಪ್ಲೇನ್ ಇದೆ. ಆ ಪ್ಲೇನ್ನ ರೆಕ್ಕೆಗಳು ಯಾವ ಥರ ಮಾಡಿರ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಕಾಮನ್ ಆಗವು ರೆಕ್ಕೆಗಳು ಈ ಥರ ಇರ್ತವೆ. ಓಕೆ, ಈ ಥಿಕ್ನೆಸ್ ಏನಿರುತ್ತೆ ಅಪ್ಪರ್ ಸರ್ಫೇಸಲ್ಲಿ ಜಾಸ್ತಿ ಇರುತ್ತೆ, ಕೆಳಗಡೆ ಥಿಕ್ನೆಸ್ ಅಷ್ಟು ಇರೋದಿಲ್ಲ ಅಂತಕ್ಕಂಥ, ಮೇಲ್ಗಡೆ ಸ್ವಲ್ಪ ದಪ್ಪ ಇರುತ್ತೆ. ಈ ಥರ ಯಾಕೆ ಮಾಡಿರ್ತಾರೆ, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡುತ್ತೆ ಒಂದು ಏರೋಪ್ಲೇನು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಶೀಟ್ ಇದೆ. ಈ ಶೀಟ್ನ ನಾವೇನು ಮಾಡ್ತೀವಿ, ನಾನು ಇಲ್ಲಿ ಜಸ್ಟ್ ನೋಡಿ ಅಬ್ಸರ್ವ್ ಮಾಡಿ, ನಾನು ಜಸ್ಟು ನಮ್ಮ ಗಾಳಿಯನ್ನು ಇಲ್ಲಿ ನಾನು ಪ್ರೆಷರ್ ಆಗಿ ಊದಿದೆ. ಏನಾಯಿತು, ಈ ಶೀಟ್ ಕೆಳಗಡೆ ಇದೆ, ಮೇಲ್ಗಡೆಗೆ ಬಂತು. ಇದೇ ರೀತಿ ಇಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದರೆ, ವಿಮಾನ ಜೋರಾಗಿ ಹೋಗ್ತಿರ್ಬೇಕಾದ್ರೆ ಗಾಳಿ ಸ್ಪೀಡು ಕೂಡ ಜಾಸ್ತಿ ಆಗುತ್ತೆ, ಹೌದಲ್ವಾ? ಏರ್ ಸ್ಪೀಡು ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಏರ್ ಸ್ಪೀಡ್ ಜಾಸ್ತಿ ಆದಾಗ ಇಲ್ಲಿ ಸ್ಪೀಡಾಗಿ ತುಂಬ ರೆಕ್ಕೆಗಳ ಮೇಲೆ ಏನಾಗ್ತಿರುತ್ತೆ, ಸ್ಪೀಡ್ ತುಂಬ ಜಾಸ್ತಿಯಾಗಿ ಹೋಗ್ತಿರುತ್ತೆ. ಇಲ್ಲಿ ಸ್ಪೀಡು ಎಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೋ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಓಕೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರೆಕ್ಕೆಗಳು ನೋಡ್ತಿರ್ಬೋದು ನೀವು, ಇಲ್ಲಿ ಥಿಕ್ನೆಸ್ ಜಾಸ್ತಿ ಇದೆ, ದಪ್ಪ ಮೇಲ್ಗಡೆ ದಪ್ಪ ಜಾಸ್ತಿ ಇರುತ್ತೆ, ಇಲ್ಲಿ ಕೆಳಗಡೆಗೆ ಥಿಕ್ನೆಸ್ ಕಡಿಮೆ ಇರುತ್ತೆ. ಇಲ್ಲಿ ಎಷ್ಟು ಪ್ರೆಷರ್ ಇರೋದಿಲ್ಲ, ಕಡಿಮೆ ಪ್ರೆಷರ್ ಇರುತ್ತೆ. ಇಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರೋದು, ಇಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ. ಇಲ್ಲೇನಾಗುತ್ತೆ ನೋಡಿ, ಈ ಒಂದು ರೆಕ್ಕೆಗಳು ಏನಾಗಿದ್ದಾವೆ, ಇಲ್ಲಿ ಮೇಲ್ಗಡೆ ದಪ್ಪ ಇರೋದ್ರಿಂದ ಇಲ್ಲಿ ಗಾಳಿ ಸ್ಪೀಡಾಗಿ ಹರಿಯುತ್ತೆ, ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಜೋರಾಗಿ ಹೋದಂಗೆಲ್ಲ ಫ್ಲೈಟು ಆಟೋಮೆಟಿಕಲ್ ಅದು ಟೇಕಪ್ ಆಗುತ್ತೆ, ಲಿಫ್ಟ್ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಈ ಥರದ ಪ್ರಿನ್ಸಿಪಲ್ಲು ನಾವು ಬರ್ನೋಲಿಯನ್ಸ್ ತತ್ವ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ, ಬರ್ಲೋನಿಯಸ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಆನ್ ದಿ ಬೇಸಿಸ್ ಆಫ್ ಬರ್ಲೋನಿಯಸ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್. ಓಕೆ, ಎಸ್. ಓಕೆ ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ, HSTR ಹಾಗೆ PSTRಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಅಲ್ಲಿವರೆಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ಲರೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೆಯದಾಗಲಿ.